ಎಲ್ರಿಗೂ ನಮಸ್ಕಾರ. ಇದು ನನ್ನ ಮಗಳು ಬರ್ಡೇ ವಿಡಿಯೋ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗೆ ನನ್ನ ಮಗಳಿಗೆ ಇವತ್ತು 6 ವರ್ಷದೊಂದು ವ್ಯಾಕ್ಸಿನೇಷನ್ ಇತ್ತು. ಸೊ ಹಾಗಾಗಿ ಅದು ಕೊಡಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಹೋಯ್ತು ರಜಾ ನೋಡಿಲ್ಲ ಮಗಳು. ಎಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದೆ ಮಗಳು? ವ್ಯಾಕ್ಸಿನೇಷನ್ಗೆ ಎದ್ರಿಗೆ ಆಗಲಿಲ್ಲ ಮಗಳು. ಹಾಗೆ ನಮ್ಮ ಮನೆಯವರಿಗೆ ಅವ್ರ ಪರಿಚಯದವರು ಸಿಕ್ಕಿದ್ರು. ಅವ್ರು ಶಾರ್ಟ್ ಮೂವಿ ಮಾಡಿದ್ರು ಅವ್ರ ಜೊತೆ. ಹಾಗಾಗಿ ಅವ್ರು ಸಿಕ್ಕಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಹೊರಡ್ತಾ ಇದ್ದೀವಿ. ಅದು ಇಂಜೆಕ್ಷನ್ ಆಗಿದೆ. ಇವತ್ತು ಇಂಜೆಕ್ಷನ್ ಕೊಡಿಸಿದ್ದು ಸಿಕ್ಕಾಪಟ್ಟೆ ನೋವುತ್ತದು. ನಾನು ನಮ್ಮನೆಯವರು ಇಬ್ಬರು ಸೇರಿಕೊಂಡೇ ಡೆಕೋರೇಷನ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿರೋ ಮಟ್ಟಿಗೆ. ಆ್ಯಕ್ಚುಲಿ ಇದೆಲ್ಲ ನಾನು ನನ್ನ ಮಗಳು ಲಾಸ್ಟ್ ಇಯರ್ ಬರ್ತ್ಡೇಗೆ ಅಂತ ನನಗೆಲ್ಲ ತಗೊಂಡಿದ್ದೆ. ಲ್ಯಾಂಪ್ ಆಗಲಿ ಮತ್ತು ಬಲೂನ್ಸ್ ಆಗಲಿ ಎಲ್ಲ ಬಲೂನ್ ಡೆಕೋರೇಷನ್ಗೆ ಏನೇನು ಬೇಕಿತ್ತು ಸೊ ಅವೆಲ್ಲ ಲಾಸ್ಟ್ ಇಯರೇ ತೆಗೆದಿಟ್ಕೊಂಡಿದ್ದೆ. ಈ ವರ್ಷ ಈಗ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀವಿ. ಹೇಗಿದೆ ನಾನು ನಮ್ಮನೆಯವರು ಮಾಡಿರೋ ಅಂಥ ಡೆಕೋರೇಷನ್? ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗೋಯ್ತಲ್ಲ. ಇಲ್ಲಿ ಲೈಟ್ ಹಾಕು ನೋಡೋಣ. ಲೈಟ್ ಹಾಕು ನೋಡಿ. ನಾವು ಸೆಲೆಬ್ರೇಷನ್ ಹಿಂಗೆ ಮಾಡಿದ್ದೀವಿ. ಹೆಂಗೋ ಇದ್ದಿದ್ದು ಮನೇಲಿ ಇದ್ದಿದ್ದು ಥಿಂಗ್ಸ್ನೆಲ್ಲ ಉಪಯೋಗಿಸ್ಕೊಂಡು ಇಷ್ಟು ಮಾಡಿದ್ದೀವಿ. ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹೆಂಗೋ ಅಲ್ಲ ಆಕ್ಚುಲಿ ನಾನು ಅನ್ಕೊಂಡಿದ್ದಲ್ಲ, ಇದು ಬಿಟ್ಟಿದ ತಕ್ಷಣ ಎಲ್ಲ ಮುಚ್ಚೋಗ್ಬಿಡುತ್ತೆ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದ್ರೆ ಕ್ರಿಸ್ಮಸ್ ಸರಿ ಆಗ ಲೈಟ್ ಆಫ್ ಮಾಡಿ ನೋಡೋಣ ಈಗ ಮತ್ತೆ. ಆಫ್ ಮಾಡಿ. We wish you the happy Christmas. We wish you the happy Christmas. We wish you the happy Christmas. ನಾವು ಆಕ್ಚುಲಿ ಈ ಪ್ಲಾನ್ ಇರಲಿಲ್ಲ. ಜಾತ್ರೆಗೆ ಅಂತ ಬಂದಿದ್ದು. ಮಗಳು ಒಂದು ನಿಮಿಷ. ನಾವು ಆ್ಯಕ್ಚುಲಿ ಜಾತ್ರೆಗೆ ಅಂತ ಬಂದಿದ್ದು. ಜಾತ್ರೆ ಮುಗಿಸಿ ನಾವು ಅಲ್ಲಿ ಬೆಂಗಳೂರಲ್ಲಿ ಮಾಡೋಣ ಅಂತಿದ್ದು. ನಾವು ಇಲ್ಲೇ ಬಾಕಿ ಆಗಿರೋದ್ರಿಂದ ಇರೋದ್ರಲ್ಲೇ ನಾನು ಏನೋ ಮಾಡೋಣ ಅಂತ ಮನೇಲೇ ಮಾಡೋಣ ಅಂತ ಮಾಡಿದೆ ಅಷ್ಟೇ. ನಾನು ನಮ್ಮ ಮನೆಯಲ್ಲಿ ನೋಡಿ ಇವಾಗ ನನ್ನ ಮಗಳನ್ನ ರೆಡಿ ಮಾಡಿ ಕರ್ಕೊಂಡ್ಬರ್ತಾ ಇದ್ವಿ. It is a gift. It's a gift. It is a girl. ಗರ್ಲ್ ನಾನು ಗಿಫ್ಟ್ ಅಂತ ಓದಿದ್ನಲ್ಲ. ತಾರೀಕಿ ಹುಡುಗಿಂತನೂ ಕಡೆ ಆಗೋದು ನಾವು. ಯಾರ ಮಗಳು ಇದು ಇದ್ರಲ್ಲಿ ಇರೋದು? ಹೌದಾ? ಯಾವ ಮೂವಿ ಇದು? ಅದು ಮೂವಿಲೇ ಫ್ರೀಸನ್ ಮೂವಿ ಇದಲ್ವಾ ಮಗಳೇ? ಓ ನಮ್ಗೆಲ್ಲ ಕರೆಕ್ಷನ್ ಮಾಡೋರು ಯಾಕೋದ್ರಲ್ಲ. ನಿಮ್ಗೆ ಎಲ್ಲಿ ಗೊತ್ತಾಯ್ತು ಇವರು? ನೋಡಿ ನೋಡಿ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಇವ್ರು ನೆಕ್ ಆಯ್ತು ಇಬ್ರು, ಸುಮಿತ್ ಮತ್ತೆ ಚಿಕ್ಕವನು. ಇಲ್ಲ ಇಲ್ಲ ಅಳಂಗಿಲ್ಲ ಅಳಂಗಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ನಾವು ಯಾರಿಗೂ ಏನು ಹೇಳಿಲ್ಲ. ನಾವು ವರ್ಷ ಯಾರಿಗೂ ಹೇಳಲ್ಲ. ಸಿಂಪಲಾಗಿ ಈಗೇನೆ ಕೇಕ್ ಕಟ್ ಮಾಡೋದು ಅಷ್ಟೇ. ಮತ್ತು ಯಾವಾಗಲೂ ನಾವು ನಮ್ಮ ಪಪ್ಪ ಅಮ್ಮ ಮತ್ತು ನಮ್ಮ ಅಕ್ಕ ಬಾವ ಅವರು ಬರ್ತಾರೆ, ಮತ್ತು ನಮ್ಮ ಅತ್ತೆ ಒಬ್ಬರು ಬರ್ತಾರೆ. ಬಟ್ ಅವರು ಈ ವರ್ಷ ಮಿಸ್ ಆಗಿದ್ದಾರೆ.
ಯಾಕಂದರೆ ನಮ್ಮ ಅತ್ತಿಗೆ ಮನೇಲಿ ಒಂದು ಫಂಕ್ಷನ್ ಇತ್ತು, ಹೆಣ್ಮಕ್ಳಿದ ಮನೇಲಿ ಫಂಕ್ಷನ್ಸ್ ಇರ್ತದಲ್ಲ. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಹೋಗಿ ಅಲ್ಲಿ ಉಳಿದು ನೆಕ್ಸ್ಟ್ ಡೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ, ಅತ್ತೆ ಅಲ್ಲೇ ಉಳ್ಕೊಂಡ್ರು. ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಮಗಳಿಗೆ ಮೀಸೆ ಬಂದಿದೆ ಬಿಳಿದು. ನಾವು ಯಾವಾಗಲೂ ಇಷ್ಟೇ ಸಿಂಪಲಾಗಿ ಮಾಡೋದು, ಯಾರೂ ಬರೋಲ್ಲ, ಇಷ್ಟೇ ಜನ. ಫಸ್ಟ್ನೇ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು, ಅಂದರೆ ನನ್ನ ಮಗಳು ನಾಮಕರಣ ಮತ್ತು ಫಸ್ಟ್ನೇ ವರ್ಷದ ಬರ್ತ್ಡೇ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದು. ಸೊ ಅದೊಂದು ಗ್ರ್ಯಾಂಡಾಗಿ ಮಾಡಿದ್ದು. ಆಗ್ಲೂ ಗಿಫ್ಟೇ ಕೊಟ್ರಾ? ನೋಡಿ ಆ್ಯಕ್ಚುಲಿ ನಾವು ಕಲರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಅಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ. ನಾವೇ 3 ಜನ ಅಷ್ಟೇ. ಯಾಕಂದರೆ ಅವ್ರ ಬರ್ತಡೇಗೋಸ್ಕರ ಪಾಪ ಇಲ್ಲಿಂದ ಊರಿಂದ ಅಪ್ಪ ಅಮ್ಮ ಅವರಿಗೆಲ್ಲ ಬರೋಕ್ಕೆ ಬರ್ತಡೇಗೆ ಹಿಂಸೆ ಆಗುತ್ತೆ. ಸುಮ್ಮನೆ ಒಂದು ದಿನಕ್ಕೋಸ್ಕರ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಬರೋದು ಸುಮ್ಮನೆ 150-200 ಕಿಲೋಮೀಟ್ರ್. ಹಾಗಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಇದ್ದು. ಬಟ್ ಆ ಟೈಮಲ್ಲಿ ಜಾತ್ರೆ ಬರೋದ್ರಿಂದ ಅಲ್ಲೇ ಹೋಗ್ಬಿಟ್ಟೆ, ಅಲ್ಲೇ ಬಾಕಿ ಆಗಿಬಿಟ್ಟೆ ನಾನು. ಸೊ ಹಾಗಾಗಿ ಬರ್ತಡೇ ಸಡನ್ನಾಗಿ ಅಲ್ಲೇ ಮಾಡೋ ಥರ ಆಗಿಬಿಡ್ತು. ನೋಡೋಣ, ನನ್ನ ಮಗಳದು 10 ಇಯರ್ಸ್ ಒಂದು ಬರ್ಡೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ವಿ. ನೋಡೋಣ. ನೋಡಿ ಇವಾಗ ಮಕ್ಕಳು ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಆ ಗಿಫ್ಟ್ ಪ್ಯಾಕಲ್ಲಿ ಏನಿದೆ ಅನ್ನೋಕ್ಕಿಂತ ಮಕ್ಕಳಿಗೆ ನಾನು ಓಪನ್ ಮಾಡಬೇಕು ಅಂತ ಪೈಪೋಟಿ ಮೇಲೆ ಮಾಡ್ತಾಯಿದ್ರು. ನನ್ನ ಮಗಳು ಸ್ವಲ್ಪ ಮೆತ್ತೆ, ಆಗಾಗ ಎಲ್ಲ ನಿಧಾನಕ್ಕೆ ತೆಗಿತಿದೆ. ಅದು ನಮ್ಮ ಚಿಕ್ಕವ ಎಲ್ಲ ಕಿತ್ತಿ ಒಟ್ಟಿನಲ್ಲಿ ಎಲ್ಲ ಓಪನ್ ಮಾಡ್ಬೇಕು ನಮ್ಮ ಚಿಕ್ಕವ ಅಷ್ಟೇ. ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಇವೆಲ್ಲ ಇಷ್ಟ, ಸರ್ಪ್ರೈಸ್ ಎಲ್ಲ. ಹಾಗಾಗಿ ಬರ್ತಡೇಗೆ ಸ್ವಲ್ಪ ನಾನೇ ಅವಳಿಗೆ ಖುಷಿ ಆಗೋ ಥರ 1-2-3 ಪ್ಯಾಕ್ ಮಾಡಿಸ್ಕೊ ಬಂದಿದ್ದೆ. ಅಂದರೆ ಚಾಕ್ಲೇಟ್ಸು ಮತ್ತು ಇದೆ, ಯಾಕಂದರೆ ಅವಳಿಗೆ ಖುಷಿ, ಸ್ವಲ್ಪ ಟೇಪ್ ಕಟ್ ಮಾಡೋದು, ಹೀಗೆ ಇದೆಲ್ಲ ಓಪನ್ ಮಾಡೋದು. ಸೊ ಹಾಗಾಗಿ ಅವಳಿಗೆ ಖುಷಿಗೆ ಅಂತ ಇದೆಲ್ಲ ಮಾಡಿಸ್ಕೊ ಬಂದಿದ್ದೆ. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ಮಗಳೇ? ನನ್ನ ಮಗಳು ಅಮ್ಮ ನನ್ನ ಬರ್ತ್ಡೇಗೆ ಏನು ಸರ್ಪ್ರೈಸ್ ಕೊಡ್ತೀರಾ ಅಂತ. ಆದರೆ ಏನು ಹೇಳ್ಬಿಡಿ ಅಮ್ಮ, ಅದು ಹೇಳಿದ್ರೆ ನಂಗೆ ಸರ್ಪ್ರೈಸ್ ಆಗಲ್ಲ ಅನ್ನೋದು. ಸೊ ಹಾಗಾಗಿ ಅಂದರೆ ಅದಕ್ಕೆ ಖುಷಿ ಆಗತ್ತಾರೆ. ಚಿಕ್ಕ ಆಟ ಸಾಮಾನು ಪ್ಯಾಕ್ ಮಾಡಿಕೊಟ್ರೆ ಖುಷಿ ಓಪನ್ ಮಾಡೋಕ್ಕೆ. ಅದಕ್ಕೆ ಚಿಕ್ಕವ ಗಲಾಟೆ ಮಾಡೋಕ್ಕೆ ರೆಡಿ ಆದ್ಲು. ಈಗ ನಮ್ಮ ಚುಪ್ಪಿ ಎಲ್ಲೋ ಒಂದು ಓಪನ್ ಮಾಡ್ತಿದ್ದೇನೆ ಗಿಫ್ಟ್ ಬಾಕ್ಸ್ನ, ಅದನ್ನ ನಾನು ಮಾಡ್ತೀನಿ ಅಂತ ಮತ್ತೆ ಜಲ್ಲಿಂದ ಜಗ್ಲಿಕ್ಕೆ ರೆಡಿ ಆಗಾಯ್ತು. ಚಿಕ್ಕವಳು ಎಲ್ಲ ಅವಳಿಗೆ ಸಪೋರ್ಟ್ ಮಾಡೋದೇ ಆಗುತ್ತೆ. ಅದಕ್ಕೆ ನಮಗೆ ತುಂಬ ಸಿಟ್ಟು ಬರ್ತಾ ಇದೆ ಆ್ಯಕ್ಚುಲಿ. ಈಗ ನೋಡಿ ಕಿಂಡರ್ ಜಾಯ್ ಮೇಲೆ ಕಣ್ಣು ಬಿತ್ತು. ನಾನು ತೆಗ್ದಿಡಕ್ಕೆ ಅಂತ ಹೋಗಿದ್ದೆ, ಮತ್ತೆ ಅದು ಬೇಕು ಅಂತ ಹಠ ಮಾಡಿ ಕಿತ್ಕೊಂಡಾಯ್ತು. ಮತ್ತೆ ಪಾಪ ನನ್ನ ಮಗಳು ಮುದ್ದು ಸುಮ್ಮನೆ ಇರುತ್ತೆ ಎಲ್ಲದಕ್ಕೂ. ಅದು ಸ್ವಲ್ಪ ಮೆತ್ತೆ ಅವಳ ವಿಷಯಕ್ಕೆ ಬರಬಾರ್ದು ಅಷ್ಟೇ, ಇಲ್ಲಾಂದ್ರೆ ಅವಳ ಪಾಡಿಗೆ ಅದೇ ಇರುತ್ತದೆ. ಖುಷಿಯಾಗಿ ಓಪನ್ ಮಾಡ್ಬೇಕು ಗಿಫ್ಟ್. ನೇನು ಹೊಡೆದಾಡ್ಕೊಂಡು ಓಪನ್ ಮಾಡ್ತಿರ್ಲಿಲ್ಲ ನೀವು. ಆದ್ರೂ ನಮ್ಮ ಚೋಟಿಗೆ ಒಂದೂ ಓಪನ್ ಮಾಡಕ್ಕೆ ಬಿಡಲಿಲ್ಲ ನಮ್ಮ ಚಿಕ್ಕವ್ವ. ನೋಡಿ ಲೂಡೋ ಮತ್ತು ಹಾವೇಣಿ ಆಟ ಅಂತ ಬರುತ್ತಲ್ಲ, ಸೊ ಅದನ್ನು ತಗೊಬಂದಿದ್ದೆ. ಅಂದರೆ ಅದು ಯೂಸ್ ಆಗುತ್ತಲ್ವ, ಸೊ ಹಾಗಾಗಿ. ಮತ್ತು ಇಲ್ಲೊಂದು ಗೇಮ್ ನೋಡಿ, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದಕ್ಕೆ 4 ಕವಡೆಗಳು ಬರುತ್ತೆ, ಮತ್ತು ಅಲ್ಲಿ ನಂಬರ್ಸ್ ಇದೆ. ಒಂದೊಂದು ಮರದ ಪೀಸಲ್ಲಿ ನಂಬರ್ಸ್ ಇದೆ. ನಾವು ಆ ಕವಡೆ ಬಿಟ್ಟಾಗ ಅದರಲ್ಲಿ ಏನು ನಂಬರ್ ಬರುತ್ತೆ ಆ ನಂಬರ್ನ ನಾವು ಹಿಂಗೆ ಜೋಡಿಸ್ತಾ ತೆಗಿತಾ ಬರಬೇಕು. ಇದೊಂಥರ ಬ್ಯಾಲೆನ್ಸ್ ಗೇಮ್, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ಇದೆರಡು ಗೇಮ್ಸ್ ತಗೊಬಂದಿದ್ದೆ. ಓಕೆ, ಇಲ್ಲಿಗೆ ಈ ನನ್ನ ಮಗಳು ಬರ್ತಡೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅನ್ನಿ. ಥ್ಯಾಂಕ್ ಯು. ಯಾದಕ್ಕೆ ಥ್ಯಾಂಕ್ ಯು? ಯಾದಕ್ಕೆ ಥ್ಯಾಂಕ್ ಯು? ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ. ಹೌದಾ? ವೆರಿ ಗುಡ್. ಬಾಯ್. ಬಾಯ್.